ಬೇಕ್ ಮಾಡಬೇಕು. ಅಕ್ಕ ಬೇಗ ಟೈಮ್. ಮೈದಾ ಹಿಟ್ಟು ಹಾಕೋಣ 1 ಕಪ್. ಕಳ್ಳ ಪೊಲೀಸ್ ಆಡ್ತಾ ಇದೆ. ಮೇಲೆ ಕಲ್ಲು ಬಡ್ದು ಪೀಸ್ ಮಾಡಿದ್ದೀವಿ. ಇವತ್ತಿನ ಬ್ಲಾಗಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಇಂಕಿ? ಪಿಜ್ಜಾ ಮಾಡ್ತಾ ಇದ್ದೀವಿ. ಅದು 5 ಜನ ಫ್ರೆಂಡ್ಸ್ ಸೇರಿಕೊಂಡು ಹೆಂಗೆ ಬರುತ್ತೆ ಔಟ್ಪುಟ್ ಅನ್ನೋದನ್ನ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಇವಾಗ ಒಂದು ಬೌಲ್ ತೊಗೊಂಡಿದ್ದೀವಿ. ಆಮೇಲೆ 1 ಕಪ್ ಮೈದಾ ತೊಗೊಂಡಿದ್ದೀನಿ. ಸೋಡಾ ಯಾಕಂದರೆ ಡ್ರೈ ಈಸ್ಟ್ ಇಲ್ಲ, ಮತ್ತು ಮಿಕ್ಸಿಂಗ್ಗೆ ಮತ್ತು ವಾಟರ್. ಇವಾಗ ಸ್ವಲ್ಪ ವಾಟರ್ ಹಾಕೊಳ್ಳೋಣ. ಸಾಕಾ? ಈಗ ಸ್ವಲ್ಪ ಮೈದಾ ಸಾಕು, ಮಿಕ್ಸ್ ಮಾಡೋಣ. ಇವಾಗ ಬೇಕಿಂಗ್ ಸೋಡಾ, ಇವಾಗ ನೊರೆ ಬಂದು ಕೆಲಸ ಆಗಿದೆ. ಇವಾಗ ಮೈದಾ ಹಿಟ್ಟು ಹಾಕೋಣ 1 ಕಪ್. ಇನ್ನೊಂದು ಕಪ್ ಹಾಕಿ. ಇವಾಗ ಇಷ್ಟು ಶುಗರ್, ಆಮೇಲೆ ಸ್ವಲ್ಪ ಸಾಲ್ಟ್. ನೋಡಿ ಇವಾಗ ಇಷ್ಟು ಕೆಲಸ ಆಗಿದೆ. अच्छा ठीक है. ಯಾವಾಗ ರೆಡಿ ಆಗುತ್ತೆ ಅಂತ ಕಾಯ್ತಾವ್ನಿ. ಇವಳು ಹೆಂಗ್ ಮಾಡೋದು ಅಂತ ನೋಡ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪಿಜ್ಜಾ ಸಾಸ್ ಮಾಡ್ತಾ ಇದ್ದೀವಿ. ಇನ್ಸ್ಟೆಂಟಾಗಿ ಹೆಂಗೆ ಮಾಡೋದು ತೋರಿಸ್ತೀನಿ ನೋಡಿ. ಟೊಮೆಟೊ ಕೆಚಪ್ ಹಾಕೋತಾ ಇದ್ದೀವಿ. ಏನಿಲ್ಲ ಗೈಸ್, ಕೆಚಪ್ ಹಾಕ್ಕೊಳ್ಳೋದು, ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಥರ ಆರಿಗೇನೋ ಹಾಕ್ಕೊಳ್ಳೋದು ಅಷ್ಟೇ ಗೈಸ್. ಚಿಲ್ಲಿ ಸಾಸ್ ಸ್ವಲ್ಪ. ನೋಡಿ ಗೈಸ್, ಇವಾಗ ಡೋ ರೆಡಿ ಮಾಡ್ತಾ ಇದ್ದೀವಿ. ಎರಡು ಅದು ಟೊಮೆಟೊ, ಕ್ಯಾಪ್ಸಿಕಮ್, ಈರುಳ್ಳಿ. ಈಗ ನಾವು ಫೋರ್ಕ್ ಅಥವಾ ಈ ಥರ ಟೂತ್ ಪಿಕ್ ತೊಗೊಂಡು ಈ ಥರ ಚಿಕ್ಕದಾಗಿ ತೂತ್ ಮಾಡ್ಕೋಬೇಕು. ನೀವು ಪಿಜ್ಜಾ ಟಾಪಿಂಗ್ಸ್ ಬೇಕಾದರೆ ಇನ್ನು ಜಾಲಪಿನೋ ಮತ್ತು ಮಶ್ರೂಮ್ಸ್, ಪನ್ನೀರ್ ಎಲ್ಲ ಯೂಸ್ ಮಾಡ್ಬೋದು. ನಾವು ಇದು ಬರೀ ಕ್ಯಾಪ್ಸಿಕಮ್, ಆನಿಯನ್ ಮತ್ತು ಟೊಮ್ಯಾಟೊ ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಈ ಥರ ಪಿಜ್ಜಾ ಸಾಸ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ನಾವು 2 ಪಿಜ್ಜಾ ಮಾಡ್ತಾ ಇದ್ದೀವಿ. ಒಂದು ಚಿಕ್ಕದು, ಇನ್ನೊಂದು ಲಾರ್ಜ್ ಸೈಜಲ್ಲಿ ಮಾಡ್ತಾ ಇದ್ದೀವಿ. ನಾವಿವಾಗ ಸ್ವಲ್ಪ ಚೀಸ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀವಿ ಪಿಜ್ಜಾ ಸಾಸ್ ಮೇಲೆ. ನಮಗೆ ಮೊಸರೆಲ್ಲ ಚೀಸ್ ಸಿಗಲಿಲ್ಲ, ಪಿಜ್ಜಾಗೆ ಮೊಸರೆಲ್ಲ ಚೀಸೇ ಯೂಸ್ ಮಾಡಬೇಕು. ಆದರೆ ನಮ್ಗೆ ಅದು ಸಿಗಲಿಲ್ಲ. ಸೊ ಮೆಲ್ಟೆಡ್ ಚೀಸ್ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಇವಾಗ ವೆಜ್ಜೀಸ್ ಹಾಕ್ತಾ ಇದ್ದೀವಿ. ಮೇಲೆ ಸ್ವಲ್ಪ ಚೀಸ್ ಹಾಕ್ಕೊಂಡು ಸೈಡಲ್ಲಿ ಈ ಥರ ಆಯಿಲ್ ಹಾಕೋಬೇಕು. ಇವಾಗ ನಾವು ಇದರಲ್ಲಿ ಇಡ್ತಾ ಇದ್ದೀವಿ. ಎಷ್ಟು ಡಿಗ್ರಿ, ಎಷ್ಟು ನಿಮಿಷ ಅಲ್ಲಿ ಇಟ್ಟಿದ್ಯಾ? 450. 5 ಮಿನಿಟ್ಸ್. ಇದ್ರ ಒಳಗಡೆ ತೋರಿಸು. ಕಾಣಿಸ್ತೈತೆ. ಲ್ಯಾಟ್ರಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ತಿನ್ನೋದು ಇನ್ನೊಂಥರ ಇರುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಪಿಜ್ಜಾ ಹೋಗಿ ಕಲ್ಲಾಗ್ಬಿಟ್ಟಿದೆ. ಈ ಚಾಕು ಇಟ್ಕೊಂಡು ಮೇಲೆ ಕಲ್ಲು ಬಡ್ದು ಪೀಸ್ ಮಾಡಿದ್ದೀವಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ ನೋಡಿ, ಇದನ್ನ ಇಲ್ಲೇ ಇದೆ. ಬೇಕ್ ಮಾಡಬೇಕು. ಚಿಕನ್ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಇದಕ್ಕೆ ಪಿಜ್ಜಾ ಇಡಕ್ಕೆ ಗೈಸ್. ಇವಾಗ ದೊಡ್ಡ ಪಿಜ್ಜಾ ಬೇಕ್ ಮಾಡಕ್ಕೆ ಇಟ್ಟಿದ್ದೀವಿ. ನೋಡೋಣ ಇದು ಹೆಂಗಾಗುತ್ತೆ. ಇದು
ಆಕ್ಚುಲಿ ಚೆನ್ನಾಗಿರೋದು. ಓವನಿಂದ ತೆಗೆದು ಇಲ್ಲಿ ಮಧ್ಯ ಬೆಂದಿರಲ್ಲ ಅಂತ ಹಂಚ್ ಮೇಲೆ ಸ್ವಲ್ಪ ಹೊತ್ತು ಇಡ್ತಾ ಇದೀವಿ, ಒಂದು 2 ಮಿನಿಟ್ಸ್ ಆಗೋಗ್ಬಿಡುತ್ತೆ. ನೋಡಿ ಗೈಸ್, ಸಾಹಸ ದೋಸೆ ಹಂಚಲ್ಲಿ ಸಾಹಸ. ಲಾರ್ಜ್ ಪಿಜ್ಜಾ ನೋಡಿ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ ಇದು. ಚಿಕ್ಕ ಪಿಜ್ಜಾ ಹೋಗ್ಬಿಟ್ಟು ನಾವು ಇನ್ನೂ ಬೆಂದಿಲ್ಲ ಅಂತ ಬೇಗ ಮಾಡಿ ಚೀಸ್ ಎಲ್ಲ ಒಂಥರ ಬ್ರೌನ್ ಆಗಿ ಟರ್ನ್ ಆಗೋದಂಗೆ ಆಗೋಯ್ತು. ಇದು ಚೆನ್ನಾಗಿದೆ ನೋಡಿ ಗೈಸ್. ನಾವು ಯಾವಾಗ ಕಳ್ಳ ಪೊಲೀಸ್ ಆಡ್ತಾ ಇದ್ದೀವಿ. ಸೊ ಗೈಸ್, ಇಷ್ಟೊತ್ತು ನೋಡಿದ್ರಲ್ವಾ, ಇವಾಗ ನಾವು ವ್ಲಾಗ್ನ ಏನು ಮಾಡ್ತಾ ಇದ್ದೀವಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾವ ಥರ ನಿಮಗೆ ವ್ಲಾಗ್ಸ್ ಬೇಕು ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಇದೇ ಥರ. ಬಾಯ್ ಬಾಯ್. ಟೇಕ್ ಕೇರ್.